ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಬಿಟಿಡಿಎ ಬಾಗಲಕೋಟೆ ಡೆವಲಪ್ಮೆಂಟ್ ಅಥಾರಿಟಿ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ತಪಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಮಾತುಕತೆಗಳಂತೆಯೇ ಈ ಸ್ಥಾನ ಸಿಕ್ಕಿದ್ದು ಖುಷಿಯ ಸುದ್ದಿ. ಬಾಗಲಕೋಟೆ ನಗರದ ರಸ್ತೆ, ಡ್ರೈನೇಜ್ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜವಾಬ್ದಾರಿಯಾಗಿರುವ ಬಿಟಿಡಿಎ ಪ್ರಕಾಶ್ ತಪಶೆಟ್ಟಿ ಅವರ ನೇತೃತ್ವ ಇನ್ನೊಂದು ಹೊಸ ಆಯಾಮ ನೀಡಲಿದೆ. ಸ್ಥಳೀಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅವರ ಅನುಭವ ಗಮನಾರ್ಹ. ನೂತನ ಅಧ್ಯಕ್ಷರ ಆಯ್ಕೆಯೊಂದಿಗೆ ನಗರದ ಅಭಿವೃದ್ಧಿ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುವ ನಿರೀಕ್ಷೆ. ಪ್ರಕಾಶ್ ತಪಶೆಟ್ಟಿ ಅವರು ತಮ್ಮ ಆದ್ಯ ಕಾರ್ಯಕ್ರಮಗಳ ಬಗ್ಗೆ ಖುಷಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನೊಂದು ಏನಂತಂದ್ರೆ ಪ್ರಕಾಶ್ ತಪಶೆಟ್ಟಿ ಅವರು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಈಗ ಸಹ ಹೇಳಿದ್ದಾರೆ ಸರ್. ಈ ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ದು. ಸೊ ಏನ್ ಹೇಳ್ತೀರಿ ಸರ್, ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡಿರಿ. ಹಾಗೆ ಎಲ್ಲ ಈ ಬಾಗಲಕೋಟೆಯ ಈ ಮುಖ್ಯವಾಗಿ ಅದರಲ್ಲೂ ಬೈ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಸೊ ಒಂದಿಷ್ಟು ಆಶೋತ್ತರಗಳನ್ನ ತಾವು ಹೊಂದಿದಿರಿ ಅಂತ ನಾವು ಅನ್ಕೊಂಡಿದೀವಿ ಸರ್. ಏನ್ ಹೇಳ್ತೀರಿ ಸರ್ ಈ ಕ್ಷೇತ್ರದ ಜನತೆಗೆ? ಗೊತ್ತಿರುವಂತೆ ಬಾಗಲಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇರೋದು ಇದು 2ನೇ ಬಾರಿ. ಮೊದಲನೇ ಬಾರಿ 1990 ಮಾನ್ಯ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿನ ಕೆಲಸ ನಿರ್ವಹಿಸಿದ್ದೇನೆ. 2ನೇ ಬಾರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಮತ್ತು ಡಿ.ಸಿ.ಎಂ ಉಪಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇದೊಂದು ಗುರುತರವಾದದ್ದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೂ ಮತ್ತು ಸಹೋದ್ಯೋಗಿ ಸಚಿವರಿಗೂ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಸಹ ನಾನು ನಮ್ಮ ಕ್ಷೇತ್ರದ ಪರವಾಗಿ, ನನ್ನ ಪರವಾಗಿ, ನನ್ನ ಮತದಾರರ ಪರವಾಗಿ ಹಾಗೆ ನನ್ನ ಇರ್ತಕ್ಕಂಥ ಹಿತೈಷಿಗಳ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಮತ್ತು ತಾವು ಈಗೇನು ಹೇಳ್ತಾ ಇದ್ದೀರಿ, ಅಲ್ಲಿ ಇರ್ತಕ್ಕಂಥ ಆರೋಪಗಳಿದಾವೆ, ಇದು ಅದಾವ ಅಂತ ಹೇಳ್ತಾ ಇದ್ದೀರಿ. ಅದು ಸತ್ಯ ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ. ಆದ್ರೆ ನಾನು ಸಮಕ್ಷಮ ನೋಡಿ ಹೋಗಿ ಪರಿಶೀಲನೆ ಮಾಡಿ ಇರ್ತಕ್ಕಂಥ ಅಲ್ಲಿ ವಾಸ್ತವ ಸ್ಥಿತಿ ಏನೈತೆ ಅನ್ನೋದು ಅರಿತುಕೊಳ್ಳಾರ್ದ ಯಾವುದೋ ರೀತಿಯಿಂದ ನಾನು ಅದನ್ನು ಆರೋಪನ ಮಾಡಾಗಿಲ್ಲ, ಆರೋಪ ಅಲ್ಲಗಳಿದೂ ಇಲ್ಲ. ಅದಕ್ಕೋಸ್ಕರ ಹೋಗಿ ನಂತರ, ಯಾಕಂದ್ರೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿದೆ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಕುಂತ ನಂತರ ಸಹ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಯಾವ ರೀತಿ ನಾ ಕೆಲಸ ಮಾಡ್ಬೇಕು, ನಾನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇದಾವೆ ಅನ್ನೋದು ನೋಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಹೊರತು ಎಲ್ಲ ರೀತಿಯಿಂದಲೂ ಜನರಿಗೆ ಅನುಕೂಲ ಆಗತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದು ನನ್ನ ನಂಬಿಕೆ ಹೊಂದಿದ್ದೀನಿ. ಬೈ ಎಲೆಕ್ಷನ್ ಸಹ ಘೋಷಣೆ ಆಗಿರುವಂತದ್ದು. ಇನ್ನೊಂದು ಏನು ಅಂತಂದ್ರೆ ಪ್ರಕಾಶ್ ತಪಶೆಟ್ಟಿ ಅವರು ಈ MLA ಟಿಕೆಟ್ ಆಕಾಂಕ್ಷಿ ಆಗಿದ್ರ ಹೇಗೆ ಅನ್ನೋದು? ಬೈ ಎಲೆಕ್ಷನ್ ಆಗಿರ್ಬೋದು ಅಥವಾ ಇನ್ನೊಂದು ಎಲೆಕ್ಷನ್ ಸರ್ ಬರುತ್ತೆ 2 ವರ್ಷದಲ್ಲಿ? ಇಲ್ಲೆಲ್ಲ ನೀವು ಹೇಳ್ತಕ್ಕಂಥ ನನ್ನ ಆಕಾಂಕ್ಷೆ ಅಂತೂ ಇರಲಿಲ್ಲ. ಮತ್ತು ಮೊದಲಿಂದ ಈಗ HY ಮೇಟೂರ್ ಇಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳಿದ್ದು ಮತ್ತು ನನಗೆ ಅಪೇಕ್ಷೆ ಇದ್ದಿದ್ದು, ನಾನು ಬೇಡಿಕೆ ಇಟ್ಟಿದ್ದು, ನಾನು ಕೇವಲ BTDಗೆ ಮಾತ್ರ ನನಗೆ ಅವಕಾಶ ಮಾಡಿಕೊಡ್ರಿ, ಮುಂದೆ ನಿಮ್ಗೆ ಜೊತೆ ಕೆಲಸ ಮಾಡ್ತೀನಿ ಅನ್ನುವಂಥದ್ದು. ಜನರಲ್ ಇಲೆಕ್ಷನ್ ಬಂದ ನಂತರ ಅದು ಮುಂದೆ, ಯಾಕಂದ್ರೆ ಸಹಜವಾಗಿ ಬರ್ತಕ್ಕಂಥ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರ್ತಾ ಇತ್ತು. ನಂತರ ಆ ಒಂದು ಅವಧಿಯಲ್ಲಿ ಅದ್ರ ಮುಂದೆ ನಾನು ಯಾವ ರೀತಿ ನಾನು ತೀರ್ಮಾನ ತಗೋತೀನಿ ಅನ್ನೋದು ಇತ್ತು. ಆದ್ರೆ ಈಗ ಉಪಚುನಾವಣೆಯಲ್ಲಿ ಮಾತ್ರ ನಾನು ಆಕಾಂಕ್ಷಿನೂ ಅಲ್ಲ, ನಾನು ಬೇಡಿಕೆನೂ ಇಟ್ಟಿಲ್ಲ. ಓಕೆ, ಅಂದ್ರೆ ಸರ್ ಇನ್ನೊಂದು ಈ ಬಾಗಲಕೋಟೆಯ ಬಗ್ಗೆ ಅನೇಕ ಸಮಸ್ಯೆಗಳಿದಾವೆ, ನಿಮ್ಗೆಲ್ಲ ಗೊತ್ತಿದೆ ಸರ್. ತಾವು ಹಿರಿಯರು ಎಲ್ಲಾ ಸಮಸ್ಯೆಗಳು, ಬಹಳ ಸಮಸ್ಯೆಗಳು ಹೇಳ್ತಾರೆ. ಬಾಗಲಕೋಟೆದು ನಡುಗಡ್ಡೆ ಸಮಸ್ಯೆ, ಈ ನಂತರ ಕೃಷ್ಣಾ ಒಳಗಡೆ ಅದೊಂದು ಸಮಸ್ಯೆ. ಸರ್ ಏನ್ ಹೇಳ್ತೀರಿ? ಅಲ್ಲ, ತಾವು ಹೇಳ್ತಕ್ಕಂತ ಒಂದು ಸಮಸ್ಯೆಗಳು ಏನದಾವಲ್ಲ, ಬಾಗಲಕೋಟು ಇಂಥ ಒಂದು ದೊಡ್ಡ ಒಂದು ನಗರ ಏಷ್ಯಾ ಖಂಡದಲ್ಲಿ ಮುಳುಗಡೆ ಆಗ್ತಿರೋದು ಮೊದಲ ಬಾರಿ ಅಂತ ಅನಿಸ್ಬೋದು. ಅದರಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿದಾವೆ. ಮುಳುಗಡೆ ಸಮಸ್ಯೆ ಇರ್ಬೋದು, ಪರಿಹಾರಧನ ಕೊಡ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಕಟ್ಟಡಗಳ ಸರ್ವೆ ಸಮಸ್ಯೆ ಇರ್ಬೋದು, ಅಂತ ಇನ್ನಿತರ ನಿವೇಶನ ಹಂಚುವಂತ ಸಮಸ್ಯೆಗಳಿರ್ಬೋದು. ಅದರಲ್ಲಿ ಟೆಕ್ನಿಕಲ್ ತಾಂತ್ರಿಕ ಪ್ರಾಬ್ಲಮ್ಸ್ಗಳು ಇದಾವ ಅಂತ ಅನಿಸ್ತದ. ಆದ್ರೆ ಏನಾಗಿದೆ, ಪ್ರತಿ ಒಂದು ಹಂತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇರ್ಬೋದು, ಸರ್ಕಾರಗಳ ಹಿಂದೆ ಆಗ್ತಕ್ಕಂಥದ್ದು ನಿರ್ಲಕ್ಷ್ಯ ಇರ್ಬೋದು, ಮತ್ತು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆನೂ ಇರ್ಬೋದು ಅನ್ನುವಂಥದ್ದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಜನರಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಉದ್ದೇಶ, ನಾವು ಇಷ್ಟೊಂದು ಮುಳುಗಡೆ ಆಗಿ ನಾವು ತ್ಯಾಗ ಮಾಡಿದಂತ ನಮ್ಮ ಸಂತ್ರಸ್ತರಿಗೆ ಯಾವ್ದೇ ರೀತಿಯಿಂದ ನಮ್ಮ ನೆಮ್ಮದಿ ಜೀವನ ಸಿಗ್ತಾ ಇಲ್ಲಲ್ಲ ಅನ್ನುವಂಥದ್ದು ಕೊರಗು ಅವರಲ್ಲಿ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಆ ದಿಶೆಯಲ್ಲಿ ಈಗ ಯಾರ ಮೇಲೂ ಆರೋಪ ಮಾಡುವಂಥದ್ದು ಅವಶ್ಯಕತೆನೂ ಇಲ್ಲ. ಬಟ್ ಯಾರೇ ಇರಲಿ, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾನು ಹಿಡ್ಕೊಂಡು ಮತ್ತೊಬ್ರು ಯಾರು ಇದ್ರೂ ಸಹ ಅದನ್ನ ಅವರ ಇರ್ತಕ್ಕಂಥ ತೊಂದರೆಯನ್ನು ಅರಿತು ಅವರ ಪರಿಹಾರ ಮಾಡಿಕೊಡ್ಬೇಕು ಅನ್ನುವಂಥದ್ದು ಉದ್ದೇಶ ನಮ್ಮಲ್ಲಿದೆ, ನಾವು ಇರ್ತಾ ಇದೆ. ಅದೇ ರೀತಿ ಎಲ್ಲರೂ ಕಾರ್ಯೋನ್ಮುಖ ಆಗ್ಬೇಕನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.